ಮಾಧ್ಯಮದ ಸ್ನೇಹಿತರೆ, ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಪಕ್ಷದ ಹಿರಿಯ ನಾಯಕರಾದಂಥ ಸನ್ಮಾನ್ಯ ಎಲ್ಲ ನಗರ ಪಾಲಿಕೆ ಸದಸ್ಯರು, ನಂತರ ಪಕ್ಷದ ಎಲ್ಲ ನಾಯಕರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಅವರೆಲ್ಲರೂ ಕೂಡ ಬಂದಿದ್ದಾರೆ. ಹಂಗಾಗಿ ಅಶೋಕ್ ಅವರು ಆಲ್ರೆಡಿ ಅವರಿಗೆ ಸ್ವಾಗತವನ್ನು ಕೂಡ ಕೋರೋಂಥ ಕೆಲಸ ಆಗಿದೆ. ಜೊತೆಲಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ರಾಜ್ಯದಲ್ಲಿ ಎಸ್ ಐ ಆರ್ ನಡೀತಿದೆ ಅನ್ನೋಂಥ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ. ಯಾಕಂದರೆ ಇವತ್ತು ಮತದಾರ ವಿಶೇಷ ಸಮಗ್ರ ಮತ ಪರಿಷ್ಕರಣೆ ಆರಂಭ ಆಗಿದೆ. ಆದರೆ ಎಸ್ ಐ ಆರ್ ನಡೆಸಿರೋಂಥದ್ದು ಚುನಾವಣೆ ಆಯೋಗನ ಇಲ್ಲ ಅದ್ರಿಗನ ಕರ್ನಾಟಕದಲ್ಲಿದ್ದಂಥ ಸರ್ಕಾರ ಅನ್ನೋಂಥ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ. ಯಾಕಂದರೆ ರಾಜ್ಯದಲ್ಲಿ ಎಸ್ ಐ ಆರ್ ಕಳೆದ ಒಂದು ವಾರದಿಂದ ಹೇಗೆ ನಡೀತಿದೆ ಅನ್ನೋದ್ರಿಗಿನ ಇವತ್ತು ಸಂತೆಯಲ್ಲಿದ್ದಂಥ ಕುರಿಗಳು, ಮೇಕೆಗಳು, ದನಕರುಗಳನ್ನು ಸಂತೆಯಲ್ಲಿ ಕರ್ಕೊಂಡೋಗಿ ಅಲ್ಲಿ ಒಂದು ಕಡೆ ಕೂಡಾಕಿದರೆ ಯಾವ ರೀತಿಯಲ್ಲಿ ಮಧ್ಯಸ್ಥರು ಯಾವ ರೀತಿಯಲ್ಲಿ ವ್ಯಾಪಾರವನ್ನು ಮಾಡ್ತಾರೋ ಆ ರೀತಿ ಸರ್ಕಾರ ವ್ಯಾಪಾರವನ್ನು ಮಾಡೋಂಥ ಕೆಲಸ ಆಗ್ತಾಯಿದೆ. ಇವತ್ತು ಆ ಮಾರಾಟದಲ್ಲಿ ಕುರಿಗಳಾಗಿರ್ಬೋದು, ದನಗಳಾಗಿರ್ಬೋದು, ಹಸುಗಳಾಗಿರ್ಬೋದು ಸಾಮೂಹಿಕವಾಗಿ ಮಾರಾಟ ಆಗಬೇಕಲ್ಲ. ಈ ಸಾಮೂಹಿಕವಾಗಿ ಮಾರಾಟ ಆಗೋಬೇಕಾದ್ರಿಗಿನ ಅಲ್ಲಿ ಏನಾಗ್ತಾಯಿದೆ ಅಂದರೆ ಅಲ್ಲೊಂದು ಕೆಲವೊಂದು ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಇವತ್ತು ಆ ಪ್ರಕ್ರಿಯೆಯಲ್ಲಿ ಸಾಮೂಹಿಕವಾಗಿ ಮಾರಾಟ ಮಾಡೋದ್ರ ಜೊತೆಯಲ್ಲಿ ಇವತ್ತು ಸರ್ಕಾರ ಬೇಜವಾಬ್ದಾರಿತನದಿಂದ ಇವತ್ತು ಎಲ್ಲ ರೀತಿಯಲ್ಲಿ ಸರ್ಕಾರ ತೊಂದರೆಗಳು ಮಾಡ್ತಾಯಿದೆ. ಜೊತೆಯಲ್ಲಿ ಈ ರೀತಿ ಬೇಜವಾಬ್ದಾರಿತನ ಕೂಡ ನಡೆಸೋಂಥ ಕೆಲಸ ಆಗ್ತಾಯಿದೆ. ಬಹುಶಃ ಎಸ್ ಐ ಆರ್ ಅನ್ನೋಂಥದ್ದು ಪವಿತ್ರವಾದಂಥ ಒಂದು ಕಾರ್ಯಕ್ರಮ. ಈ ಪವಿತ್ರವಾದಂಥ ಕಾರ್ಯಕ್ರಮವನ್ನು ಈ ಸರ್ಕಾರ, ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಕುಲಗೆಡಿಸೋಂಥ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದರೆ ಇವತ್ತು ಸಂತೆಯಲ್ಲಿ ಮಾರಾಟಕ್ಕೆ ಇಟ್ಟಂಥ ಕುರಿಗಳ ಥರ ಯಾವ ರೀತಿಯಲ್ಲಿ ತಲೆಯಲ್ಲಾಡಿಸ್ತಾವೋ ಕುರಿಗಳು, ಮಾಲೀಕರು ಹೇಳಿದಂತೆ ಕುರಿಗಳ ತಲೆಯಲ್ಲಾಡಿಸ್ತಾವೋ ಆ ರೀತಿಯಲ್ಲಿ ಇವತ್ತು ಕುರಿಗಳ ಎಲ್ಲ ಕೂಡ ಇವತ್ತು ತಲೆ ಅಲ್ಲಾಡಿಸೋಂಥ ಕೆಲಸ ಆಗ್ತಾಯಿದೆ. ಈ ಕುರಿಗಳು ಯಾರಂದ್ರೆ ಯಾರೂ ಅಲ್ಲ, ಇವತ್ತು ರಾಜ್ಯದಲ್ಲಿದ್ದಂಥ ಎಲ್ಲ ಅಧಿಕಾರಿಗಳು. ಇವತ್ತು ಈ ಕುರಿಗಳ ಥರ ತಲೆ ಅಲ್ಲಾಡಿಸಿರೋಂಥದ್ದು ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಮಾತು ಕೇಳಿ, ಸರ್ಕಾರದ ಮಾತುಗಳು ಕೇಳಿ ಇವತ್ತು ಕುರಿಗಳ ಥರ ಇವತ್ತು ಸರ್ಕಾರದಲ್ಲಿದ್ದಂಥ ಅಧಿಕಾರಿಗಳು ಇವತ್ತು ಯಾರ್ಯಾರು ಇವತ್ತು ಮತ ಪರಿಷ್ಕರಣೆಗೆ ಇವತ್ತು ಎಸ್ ಐ ಆರ್ಗೆ ಹೋಗ್ತಿದ್ರೆ ಎಲ್ಲರೂ ಕೂಡ ಕುರಿಗಳು ತಲೆ ಅಲ್ಲಾಡಿಸ್ದಂಥ ಕೆಲಸ ಮಾಡ್ತಿದೆ. ಇವತ್ತು DK ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತು ಎಲ್ಲ ಬಿ ಎಲ್ ಒಗಳು ಇವತ್ತು ಹೋಗಿ ಇವತ್ತು ಫಾರಮ್ಗಳನ್ನು ಕೊಟ್ಟು ಏನೇನು ಫಾರ್ಮಾಲಿಟಿ ಮಾಡಬೇಕು ಅವೆಲ್ಲ ಕೂಡ ಫಾರ್ಮಾಲಿಟಿ ಮಾಡಿಸ್ಬೇಕು ಅನ್ನೋಂಥ ವಿಚಾರದಲ್ಲಿ ಭಾಳಷ್ಟು ಗೊಂದಲ ಮಾಡಿ ಕುಂತಾರೆ. ಒಂದು ವಾರದಿಂದ ಯಾರು ಕೂಡ ನೆಮ್ಮದಿಯಿಂದ ಯಾರು ಮತದಾರರು ಯಾರಿದ್ದಾರೋ ಅವರು ಪ್ರಾಮಾಣಿಕವಾದಂಥವ್ರು ಇವತ್ತು ಮತ ಪರಿಷ್ಕರಣೆ ಆಗ್ತಾಯಿದೆ, ಅದನ್ನು ಆಗಬೇಕು, ಓಟ್ ಹಾಕ್ಬೇಕನ್ನೋಂಥ ವಿಚಾರದಲ್ಲಿ ಏನು ನಡೀತಾ ಇದೆಯೋ ಅದರಲ್ಲಿ ಇವತ್ತು ದೊಡ್ಡ ಮೋಸ ಮಾಡೋಂಥ ಕೆಲಸ ಇವತ್ತು ಎಲ್ಲ ಬಿ ಎಲ್ ಒ ಅಂದರೆ ಅದು ಸರ್ಕಾರಿ ಅಧಿಕಾರಿಗಳು ಮಾಡೋಂಥ ಕೆಲಸ ಮಾಡ್ತಿದೆ. ಅವರೆಲ್ಲರಿಗೂ ತಕ್ಷಣ ಬಂಧಿಸಬೇಕು. ಈ BLO ಯಾರು ಅಧಿಕಾರಿಗಳಿದ್ದಾರೋ ಅವರು ತಕ್ಷಣ ಎಲ್ಲಿ ಬೇಕಲ್ಲಿ ಬಂಧಿಸೋಂಥ ಕೆಲಸ ಆಗಬೇಕು. ಅವ್ರನ್ನ ಯಾರನ್ನು ಕೂಡ ಬಿಡಬಾರ್ದು. ಯಾಕಂದರೆ ಇವತ್ತು ಈ ಎಸ್ ಐ ಆರ್ ವಿಚಾರದಲ್ಲಿ ಏನು ಚುನಾವಣೆ ಆಯೋಗ ಏನು ಅವ್ರು ಹೇಳಿದೆನೋ ಅದೆಲ್ಲವನ್ನು ಕೂಡ ಗಾಳಿ ತೂರೋಂಥ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಕೆಲವೊಂದು ವಿಚಾರಗಳನ್ನು ನಾನು ಮುಂದೆ ಕೇಳುವಂಥ ಕೆಲಸ ಮಾಡ್ತೀನಿ. ಇವತ್ತು BLOಗಳಿಗೆ ಅಧಿಕಾರಿಗಳಿಗೆ ಕೆಲವೊಂದು ಫಾರಮ್ಗಳು ಕೊಟ್ಟಾರ. ಹೆಂಗೆ ಫಾರಮ್ಗಳು ಕೊಟ್ಟಾರ? ಆ ಫಾರಮ್ಗಳು ಕೊಟ್ಟಂಥ ಟೈಮಲ್ಲಿ ಮನೆಗೆ ಹೋಗಬೇಕು, ಮನೆಗೆ ಹೋಗಿ ಸರ್ವೆ ಮಾಡಬೇಕು. ಸರ್ವೆ ಮಾಡಿದಂಥ ಟೈಮಲ್ಲಿ ಅಲ್ಲಿ ಯಾರು ಮಾಲೀಕರು ಯಾರಿದ್ದಾರೋ, ಮನೆ ಮಾಲೀಕರು ಯಾರಿದ್ದಾರೋ, ಅವ್ರ ಕುಟುಂಬಸ್ಥರು ಯಾರಿದ್ದಾರೋ ಅಲ್ಲೋಗಿ ಫಾರಮನ್ನು ತುಂಬಿಕೊಂಡು ಬರಬೇಕು ಅನ್ನೋಂಥದ್ದು ಅದಕ್ಕೆ ನೇಮ ಇರೋದು ಅಂಥದ್ದು. ಇವಾಗ ಏನು ಮಾಡ್ತಾಯಿದ್ರು ಇವರು ಎಲ್ಲರೂ ಕೂಡ ಕುಂತು ಎಲ್ಲಿ ಬೇಕಲ್ಲಿ ಶಾದಿ ಮಾಲ್ದಲ್ಲಿ ಕುಂತಾರ, ಎಲ್ಲಿ ಬೇಕಲ್ಲಿ ಕೂಡ ದರ್ಗಾದಲ್ಲಿ ಕುಂತಾರೆ, ಎಲ್ಲಿ ಬೇಕಲ್ಲಿ ಮಸೀದಲ್ಲಿ ಕುಂತ್ಕೊಂಡು ಎಲ್ಲಿ ಕೂಡ ಕಳ್ಳು ಅಂದರೆ ಯಾವ ರೀತಿಯಲ್ಲಿ ಅಧಿಕಾರಿಗಳು ಮಾಡ್ತಾ ಇದ್ದು ಎಲ್ಲಿ ಕುಂತಾರೆ ಅಲ್ಲಿಂದೇ ಅದೇ ಮನೆ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಗುಂಪಾಗಿ ಅವ್ರು ಕರೆಸ್ಕೊಳೋದು, ಅಲ್ಲೇ ಮತದಾರ ಪಟ್ಟಿಯನ್ನು ಅಲ್ಲೇ ತುಂಬಂಥ ಕೆಲಸ, ಫಾರಮ್ ತುಂಬಂಥ ಕೆಲಸ ಎಲ್ಲರೂ ಕೂಡ ಮಾಡೋಂಥ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಈ ರೀತಿ ಮಾಡೋಕ್ಕೆ ಏನು ಕಾನೂನಲ್ಲಿ ಅವಕಾಶ ಇದೆನಾ? ಕಾನೂನಲ್ಲಿ ಎಲ್ಲಿ ಅವಕಾಶ ಇಲ್ಲ. ಆದರೆ ಕೂಡ ಇವರೆಲ್ಲರೂ ಕೂಡ ಏನು ಮಾಡ್ತಾ ಇದ್ದಂದ್ರೆ ಈ ರೀತಿ ಮೋಸ ಮಾಡೋಂಥ ಕೆಲಸ ಇವತ್ತು BLO ಅಂದರೆ ಅಧಿಕಾರಿಗಳು ಇವತ್ತು ಮೋಸ ಮಾಡೋಂಥ ಕೆಲಸ ಆಗ್ತಾಯಿದೆ. ಅದಕ್ಕೋಸ್ಕರ ನಾನು ಅರೆಸ್ಟ್ ಮಾಡಂತ ಹೇಳಿದ್ದೀನಿ. ಜೊತೆಲಿ ಅವ್ರ ಮೇಲೆ ಕ್ರಮ ಕೂಡ ಆಗೋಂಥ ಕೆಲಸ ಆಗಬೇಕನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಇಲ್ಲಿ ತನಕ ಕೂಡ ರಾಜ್ಯದಲ್ಲಿ ಆಗಿರುವಂಥ SIR ಅನ್ನು ನಾನು ಗಟ್ಟಿಯಾಗಿ ಹೇಳ್ತೀನಿ,
ಇಲ್ಲಿ ಒಂದು ವಾರದಿಂದ ನಡ್ತಿರುವಂಥ SIR ಏನು ನಡೀತಾ ಇದನೋ SIR ವಿಚಾರದಲ್ಲಿ ಏನು ಇವತ್ತು BLOಗಳು ಏನು ಇವತ್ತು ಈ ರೀತಿ ನಡ್ಕೊಂಡಿದ್ದಾರೋ, ಯಾವ ರೀತಿಯಲ್ಲಿ ಮೋಸ ಮಾಡ್ತಾ ಇದ್ದಾರೋ, ಇವತ್ತು ಭಾಳಷ್ಟು ವಿಡಿಯೋಗಳಿದ್ದಾವೆ, ಇಲ್ಲ ಅನ್ನೋಕ್ಕಲ್ಲ, ಎಲ್ಲೆಲ್ಲಿ ಕುಂತಾರ, ಏನೇನು ಮಾಡಿದ್ದಾರೆ ಎಲ್ಲ ವಿಡಿಯೋಗಳು ಇದ್ದಾವೆ. ಅದಕ್ಕೋಸ್ಕರವಾಗಿ ಇವತ್ತು ನಡೆದಂಥ SIR ವಿಚಾರದಲ್ಲಿ, ರಾಜ್ಯದಲ್ಲಿ ಆಗ್ತಾ ಇರುವಂಥ SIR ವಿಚಾರದಲ್ಲಿ ಏನು ಈ BLOಗಳು ಏನು ನಡ್ಕೊತಾ ಇದ್ದಾರೋ ತಕ್ಷಣ ಇದು ರದ್ದು ಮಾಡಬೇಕನ್ನಂಥ ಒತ್ತಾಯವನ್ನು ಕೂಡ ಮಾಡ್ತೀನಿ ನಾನು. ಯಾಕಂದರೆ ಇವತ್ತು ಕೇಂದ್ರದ ಚುನಾವಣೆ ಆಯೋಗ ಇವತ್ತು ಅವರು ಮಾನಿಟರೈಸ್ದಲ್ಲಿ ಅಲ್ಲಿ ಕಂಗಾವಲದಲ್ಲಿ ಅವ್ರದ್ದು ಇವತ್ತು ನಡಿಬೇಕಾದಂಥ SIR ಅನ್ನು ಇವತ್ತು ಏನಾಗ್ತಾ ಇದೆ ಅಂತಂದ್ರೆ, ಒಂದು ಕಡೆ ಇವತ್ತು ಕೇಂದ್ರದ ಚುನಾವಣೆ ಆಯೋಗವನ್ನು ಮೇಲು ಉತ್ಸಾಹದಲ್ಲಿ ನಡಿಬೇಕಾದಂಥದ್ದು ಅದು ಎಲ್ಲವನ್ನು ಕೂಡ ಏನೇನು ನಿಯಮಗಳಿದೆ ಎಲ್ಲವನ್ನು ಕೂಡ ಗಾಳಿಗೆ ತೂರಿ ಈ ರಾಜ್ಯದಲ್ಲಿದ್ದಂಥ ಇವತ್ತೇನು SIR ಉಸ್ತುವಾರಿಗಳು ಅಧಿಕಾರಿಗಳಿದ್ದಾರೋ ಏನು ಅನಾಹುತ ಮಾಡಬಾರ್ದಾಯ್ತು ಎಲ್ಲ ಕೂಡ ಇವತ್ತು ಈ ರಾಜ್ಯದಲ್ಲಿದ್ದಂಥ ಉಸ್ತುವಾರಿಗಳಾದಂಥ ಅಧಿಕಾರಿಗಳು ಮಾಡೋಂಥ ಕೆಲಸ ಆಗ್ತಾಯಿದೆ. ಇವತ್ತು ನಾನು ಒತ್ತಾಯ ಮಾಡ್ತೀನಿ, ಎಂಥ ಪರಿಸ್ಥಿತಿಯಲ್ಲಿ ಕೂಡ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋ ಕಾರಣ, ಅವರು ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇರೋ ಕಾರಣ ನಾನು ಒತ್ತಾಯ ಮಾಡ್ತೀನಿ. ಯಾವ ರೀತಿಯಲ್ಲಿ ವೆಸ್ಟ್ ಬೆಂಗಾಲದಲ್ಲಿ ಆಗಿದ್ದಾನೆ, ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯಲ್ಲಿ ಮಾಡಿದಾರೋ, ಆ ಪಶ್ಚಿಮ ಬಂಗಾಳದಲ್ಲಿ ಮಾಡೋಂಥ ಟೈಮಲ್ಲಿ ಅಲ್ಲಿ ಉಸ್ತುವಾರಿ ಅಧಿಕಾರಿಗಳನ್ನು ನೇಮಕ ಯಾರು ಮಾಡಿದ್ದಾರೆ ಅಂದರೆ ಕೇಂದ್ರ ಚುನಾವಣಾ ಆಯೋಗ. ಮೇಲು ಉಸ್ತುವಾರದಲ್ಲಿ ಪಶ್ಚಿಮ ಬಂಗಾಳದಲ್ಲಿ SIR ಆಗೋಂಥ ಟೈಮಲ್ಲಿ ಇದನ್ನು ಮೇಲು ಉಸ್ತುವಾರಿ ಕೊಡೋಂಥ ಕೆಲಸ ಕೇಂದ್ರದ ಚುನಾವಣೆ ಆಯೋಗಕ್ಕೆ ಮೇಲು ಉಸ್ತುವಾರಿಯನ್ನು ಕೊಟ್ಟಿದ್ದರು. ಪಶ್ಚಿಮ ಬಂಗಾಳದಲ್ಲಿ ಆ ರೀತಿಯಲ್ಲಿ ಏನು ಮಾಡಿದರು, ಬಿಹಾರದಲ್ಲಿ ಕೂಡ ಅದೇ ರೀತಿಯಲ್ಲಿ ಮಾಡಿದರು, ಕರ್ನಾಟಕದಲ್ಲಿ ಕೂಡ ಕೇಂದ್ರ ಚುನಾವಣಾ ಆಯೋಗದ ಮೂಲಕನೇ ಮೇಲು ಉಸ್ತುವಾರಿಯನ್ನು ಕೊಟ್ಟು ಇದು SIR ನಡಿಬೇಕನ್ನಂಥ ಒತ್ತಾಯವನ್ನು ಕೂಡ ಮಾಡ್ತೀನಿ. ಯಾಕಂದರೆ ಇವತ್ತು ಎಲ್ಲ ಕಡೆ ಕೂಡ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕೇಂದ್ರದ ಚುನಾವಣೆ ಆಯೋಗ ಮೇಲು ಉಸ್ತುವಾರಿ ನಡೆಯುವಂಥ ಟೈಮಲ್ಲಿ ಅಲ್ಲಿ ಯಾರ್ಯಾರಿದ್ದರು, ಹೈಕೋರ್ಟ್ ಜಡ್ಜ್ಗಳಿದ್ದರು, ರಿಟೈರ್ಡ್ ಹೈಕೋರ್ಟ್ ಜಡ್ಜ್ಗಳಿದ್ದರು, ಭಾಳಷ್ಟು ಸೀನಿಯರ್ ಮೋಸ್ಟ್ ಆಫೀಸರ್ಸ್ ಕೂಡ ಇನ್ವಾಲ್ವ್ಮೆಂಟ್ ಆಗಿದ್ದರು. ಕೇಂದ್ರದ ಚುನಾವಣೆ ಆಯೋಗ ಏನು ಅಲ್ಲಿ ಮೇಲು ಉಸ್ತುವಾರಿ ಇದೆಯಲ್ಲ ಅವ್ರ ಸಮ್ಮುಖದಲ್ಲಿ ನಡೀತಾ ಇತ್ತು. ಇವತ್ತು ಈ ಸರ್ಕಾರ ಏನಿದೆನೋ ಇವತ್ತು ಎಲ್ಲ ಒಂದು ಕಡೆ ಮೋಸ ಮಾಡಬೇಕು ಅನ್ನೋಂಥ ಕಾರಣದಿಂದ ಯಾವ ರೀತಿಯಲ್ಲಿ ಹಿಂದೆ ಹೆಂಗೆ ಮೋಸ ಮಾಡ್ಕೊಂಬಂದಾರೋ ಅದೇ ರೀತಿಯಲ್ಲಿ ಮೋಸ ಮಾಡಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಮುಖ್ಯಮಂತ್ರಿಗಳು ಶಾಮೀಲಾಗಿ ಇವತ್ತು ಮತದಾರ ಇದನ್ನು ಒಂದು ರೀತಿಯ ದಿಕ್ತಪ್ಪಿಸುವಂಥ ಕೆಲಸ ಆಗ್ತಾಯಿದೆ. ಅದಕ್ಕೋಸ್ಕರವಾಗಿ ನಾನು ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯಲ್ಲಿ ಆಗಿದೆ, ಬಿಹಾರದಲ್ಲಿ ಯಾವ ರೀತಿಯಲ್ಲಿ ಆಗಿದೆ, ಅದೇ ರೀತಿಯಲ್ಲಿ ಆಗಬೇಕನ್ನೋಂಥ ಒತ್ತಾಯವನ್ನು ಮಾಡ್ತೀನಿ. ಇವತ್ತು ಈ ಸರ್ಕಾರ ಹೌದು ಇದೆಲ್ಲ ಕೂಡ ರದ್ದು ಮಾಡಬೇಕು. ಇದು ಪೂರ್ಣ ನಡೆದಿರೋಂಥ SIR ಏನು ನಡೆದಿದ್ದೀನೋ ಅದನ್ನು ರದ್ದು ಮಾಡಬೇಕು ಅಂತೇಳಿ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೀನಿ. ಇವತ್ತು ಕಾಂಗ್ರೆಸ್ಸಿನ ಸರ್ಕಾರ ಇವತ್ತು ಸ್ವಾರ್ಥಕ್ಕೋಸ್ಕರವಾಗಿ ಏನು ಬೇಕಾದರೂ ಕೂಡ ಮಾಡೋಂಥ ಕೆಲಸ ಆಗ್ತಾಯಿದೆ. ಸ್ವಾರ್ಥಕ್ಕೋಸ್ಕರವಾಗಿ ಇವತ್ತು BLOಗಳು ಯಾರು ಸರ್ಕಾರಿ ಅಧಿಕಾರಿಗಳು, ಅವ್ರನ್ನ ಬೆದರಿಸೋಂಥ ಕೆಲಸ ಆಗ್ತಾಯಿದೆ, ಅವ್ರನ್ನ ಎದುರಿಸೋಂಥ ಕೆಲಸ ಆಗ್ತಾಯಿದೆ, ಜೊತೆಲಿ ಆಮಿಷನ್ನು ಓಡೋಂಥ ಕೆಲಸ ಆಗ್ತಾಯಿದೆ. SIR ಪ್ರಕ್ರಿಯೆಯನ್ನು ಹಾಳು ಮಾಡೋಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ. ಇವತ್ತು BLOಗಳನ್ನು ಎದುರಿಸೋಂಥ ಕೆಲಸ ಮಾಡ್ತದೆ, ಬೆದರಿಸೋಂಥ ಕೆಲಸ ಮಾಡ್ತದೆ, ಆಮಿಷನ್ ಓಡೋಂಥ ಕೆಲಸ ಮಾಡ್ತದೆ, ಜೊತೆಲಿ SIR ಪ್ರಕ್ರಿಯೆಯನ್ನು ಹಾಳು ಮಾಡೋಂಥ ಕೆಲಸ ಈ ಸರ್ಕಾರ ಮಾಡ್ತಾಯಿದೆ. ಇವತ್ತು ಅವ್ರಿಗೆ SIR ಮಾಡ್ತಾರೆ ಅಂಥದ್ದು ಕೇವಲ ವೋಟ್ ಬ್ಯಾಂಕಿಗೆ ಅಂತ ತಿಳ್ಕೊಂಡಾರ. ಇವತ್ತು SIR ಮಾಡ್ತಾರೆ ಅಂಥದ್ದು ದೇಶದ ಭದ್ರತೆ ಸಲುವಾಗಿ, ಇಂಟರ್ನಲ್ ದಕ್ಷತೆ ಸಲುವಾಗಿ ಅಂತೇಳಿ ಅದನ್ನ ಮರ್ತಿದಾರ. ಅವರು SIR ಅತ್ಯಂತ ಪ್ರಮುಖ ವಿಚಾರಗಳು ಅಂದ್ರಿಗಿನ ದೇಶದ ಭದ್ರತೆ, ಇಂಟರ್ನಲ್ ದಕ್ಷತೆ ಸಲುವಾಗಿ SIR ನಡೀತಾ ಇದೆ. ಅದು ಬಿಟ್ಟು ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ SIR ಅನ್ನು ದಿಕ್ತಪ್ಪಿಸುವಂಥ ಕೆಲಸ ಆಗ್ತಾ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ದೇಶ ಹಿತ ಮುಖ್ಯ ಅಲ್ಲ ಅವ್ರಿಗೆ. ಕಾಂಗ್ರೆಸ್ ಸರ್ಕಾರದ ಇಡೀ ದೇಶದಲ್ಲಿದ್ದಂಥ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಅವ್ರಿಗೆ ದೇಶ ಮುಖ್ಯ ಅಲ್ಲ, ಅವ್ರಿಗೆ ದೇಶ ಅನ್ನೋಂಥದ್ದು ಮುಖ್ಯ ಅಲ್ಲ. ಈ ರೀತಿ ಇವತ್ತು ಎಲ್ಲವನ್ನು ಕೂಡ ಮೋಸ ಮಾಡೋಂಥ ಕೆಲಸ ಕೂಡ ಮಾಡಿದ್ದಾರೆ. ಇವತ್ತು ಸಾಕಷ್ಟು ಕಡೆ ಅಕ್ರಮ ಬಾಂಗ್ಲಾ ವಲಸಿಗರು ಏನಿವತ್ತು ವೋಟರ್ ID ಮಾಡಿಕೊಡೋಂಥ ಕೆಲಸ ಇವತ್ತು ಕಾಂಗ್ರೆಸ್ಸಿನ ಸರ್ಕಾರ ಮುಂದಾಗಿದೆ. ಏನಿವತ್ತು ಅಕ್ರಮ ಬಾಂಗ್ಲಾ ವಲಸಿಗರನ್ನ ಏನು ವೋಟರ್ ID ಮಾಡಿಕೊಡೋ ಸಲುವಾಗಿ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿದೆನೋ ದೇಶದ ವಿರುದ್ಧ ಚಟುವಟಿಕೆಗಳು ಕೂಡ ಆ ರೀತಿ ನಡೆಯುವಂಥ ಕೆಲಸ ಮಾಡ್ತಾ ಇದೆ. ಮನೆಗೆ ತೆರಳಿ SIR ಮಾಡಬೇಕಾಗಿದ್ದದ್ದು ಅಕ್ರಮ ವಲಸಿಗರು, ಅಕ್ರಮವಾಗಿ ನೆಲೆಸಿದಂಥವ್ರನ್ನ ಅವ್ರ ಹತ್ರ ಮನೆ ಇಲ್ಲ. ಫಸ್ಟ್ ಆಫ್ ಆಲ್ ಅಕ್ರಮ ವಲಸಿಗರು ಬಾಂಗ್ಲಾದಿಂದ ಓಡೋದ ನಂತರ ಅದೇ ರೀತಿಯಲ್ಲಿ ಬಾಂಗ್ಲಾದಿಂದ ಪಶ್ಚಿಮ ಬಂಗಾಳದಲ್ಲಿ ಬಂದು SIR ನಡೆದಂಥ ಟೈಮಲ್ಲಿ ಅಲ್ಲಿಂದ ವೆಸ್ಟ್ ಬೆಂಗಾಲ್ ಖಾಲಿ ಮಾಡಿದಾರ, ಬಿಹಾರ ಖಾಲಿ ಮಾಡಿದಾರ. ಆ ಬಿಹಾರ ವೆಸ್ಟ್ ಬೆಂಗಾಲ್ ಖಾಲಿ ಮಾಡಿ ಇವತ್ತು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಕರ್ನಾಟಕಕ್ಕೆ ಅವ್ರ ತವ್ರ ಮನೆ ಆಗಿಬಿಟ್ಟಿದೆ, ಕರ್ನಾಟಕಕ್ಕೆ ಬರಮಾಡ್ಕೊತಾರೆ. ಯಾಕಂತ ಹೇಳಿದ್ರೆ ಅವರು ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಆಗಬೇಕು ಅನ್ನೋದಾಗ ಅವ್ರ ಹತ್ರ ಮನೆ ಇಲ್ಲ, ಅವ್ರ ಹತ್ರ ನೆಲೆಸ್ಲಿಕ್ಕೆ ಮನೆ ಇಲ್ಲ.
ಅವ್ರ ಹತ್ರ ಡೋರ್ ನಂಬರ್ ಇಲ್ಲ, ಅವ್ರ ಹತ್ರ ಗುರುತಿನ ಚೀಟಿ ಇಲ್ಲ, ಅವ್ರ ಹತ್ರ ವಿಳಾಸ ಇಲ್ಲ, ಎಲ್ಲವನ್ನು ಕೂಡ ಬೋಗಸ್ ಅಡ್ರೆಸ್ಸನ್ನು ಕೊಡ್ತಾ ಇದ್ದಾರೆ. ಅವ್ರಿಗೆ ವಾರಸ್ದಾರ್ ಯಾರಂದರೆ ಕಾಂಗ್ರೆಸ್ ಸರ್ಕಾರ ಆಗ್ತಾಯಿದೆ, ವಾರಸ್ದಾರರು ಅವ್ರಿಗೆ ಕಾಂಗ್ರೆಸ್ ಸರ್ಕಾರ ಆಗ್ತಾಯಿದೆ. ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಸೂಚನೆ ಮೇರೆಗೆ ಎಲ್ಲ ರೀತಿಯಲ್ಲೂ ಕೂಡ ಗಣಂದಾರ ಕೆಲಸಗಳು ಇವತ್ತು ನಡೀತಾ ಇದ್ದಾವೆ. ಅದಕ್ಕೋಸ್ಕರವಾಗಿ ಸರ್ಕಾರಕ್ಕೆ ಸ್ವಲ್ಪನಾಗಲಿ ನಾಚಿಕೆ ಆಗಬೇಕಾಯಿತು. ಇದು ಕೇವಲ ವೋಟ್ ಬ್ಯಾಂಕ್ ಸಲುವಾಗಿ ಅಂದ್ಕೊತಾ ಇದ್ದಾರಾ? ಇದು ವೋಟ್ ಬ್ಯಾಂಕ್ ಸಲುವಾಗಿ ಅಲ್ಲ, ದೇಶದ ಸಲುವಾಗಿ ನಡೀತಾ ಇರುವಂಥ SIR ಸಲುವಾಗಿ ಇವತ್ತು ಬೆಂಬಲವನ್ನು ಕೊಡೋದು ಬಿಟ್ಟು ಈ ರೀತಿ ಮೋಸ ಮಾಡೋಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ನಡ್ಕೊತ ಇದೆ. ಸ್ವಾತಂತ್ರ್ಯ ಬಂದಾಗಿನಿಂದ ಎಲ್ಲ ಚುನಾವಣೆಗಳಲ್ಲಿ ಅಕ್ರಮವನ್ನು ನಡೆಸ್ಕೊತ ಬಂದಿದೆ ಈ ಸರ್ಕಾರಗಳು. ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ಸಲ್ಲಿ ಇದ್ದಂಥ ಎಲ್ಲ ನಾಯಕರು ಇಂದಿರಾ ಗಾಂಧಿನ ಹಿಡ್ಕೊಂಡು ಸ್ವಾತಂತ್ರ್ಯ ಬಂದ ನಂತರ ಎಲ್ಲ ಚುನಾವಣೆಗಳಲ್ಲಿ ಅಕ್ರಮವನ್ನು ನಡೆಸ್ಕೊತ ಬಂದಿದೆ. ಅಕ್ರಮವನ್ನು ಮಾಡಿಸ್ಕೊತ ಬಂದಿದ್ದು ಪಾಳೆಗಾರಿಕೆಯನ್ನು ಮಾಡುತ್ತಾ ಈಗ ಕಾಂಗ್ರೆಸ್ ಈಗಲೂ ಕೂಡ ಅದನ್ನು ಮುಂದುವರಿಸಂಥ ಕೆಲಸ ಆಗ್ತದೆ. ನೇರವಾಗಿ ಚುನಾವಣೆ ಗೆಲ್ಲಕ್ಕೆ ಕಾಂಗ್ರೆಸ್ಗೆ ಶಕ್ತಿ ಇಲ್ಲ, ನೇರವಾಗಿ ಚುನಾವಣೆ ಗೆಲ್ಲಕ್ಕೆ ಕಾಂಗ್ರೆಸ್ಗೆ ಶಕ್ತಿ ಇಲ್ಲ. ಎಲ್ಲ ಒಂದು ಕಡೆ ಮಾವ ಮಾರ್ಗದಿಂದ ಬರಬೇಕು ಅನ್ನೋಂಥ ಕಾರಣದಿಂದ ಇವತ್ತು ಈ ನೇರವಾಗಿ ಚುನಾವಣೆ ಗೆಲ್ಲಕ್ಕಾಗಲ್ಲ ಅನ್ನೋಂಥ ಕಾರಣದಿಂದ ಈ ರೀತಿ ಮೋಸ ಮಾಡೋಂಥ ಕೆಲಸ ಆಗ್ತಾ ಇದೆ. ಇವತ್ತು ಅವ್ರಿಗೆಲ್ಲರೂ ಕೂಡ ನಕಲಿ ವೋಟರ್ ಐಡಿಗಳನ್ನು ಇವತ್ತು ಸತ್ತೋರಿಗೆ ಇವತ್ತು ನಕಲಿ ವೋಟರ್ ಐಡಿ ಮಾಡೋಂಥ ಕೆಲಸ ಆಗ್ತದೆ. ಅವ್ರ ಹೆಸರಿನಲ್ಲಿ ವೋಟರ್ ಐಡಿಯನ್ನು ಕ್ರಿಯೇಟ್ ಮಾಡೋಂಥ ಕೆಲಸ ಆಗ್ತಾಯಿದೆ. ಬೇರೆಯವರ ಮೂಲಕ ಮತ ಹಾಕಿಸೋದ್ರ ಮೂಲಕ ಈ ಕಾಂಗ್ರೆಸ್ ಸರ್ಕಾರ ಕುತಂತ್ರವನ್ನು ನಡೆಸೋಂಥ ಕೆಲಸ ಆಗ್ತಾಯಿದೆ. ಹಂಗಾಗಿ SIR ಇದನ್ನು ಮುಂದುವರಿಸಬಾರ್ದು, ತಕ್ಷಣ ನಿಲ್ಲಿಸಬೇಕು, ಇದನ್ನು ರದ್ದು ಮಾಡಬೇಕನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತೀನಿ. ಇವತ್ತು ಚುನಾವಣೆ ಅಕ್ರಮ ಮಾಡೋದಕ್ಕೆ ಇವತ್ತು ಚುನಾವಣೆ ಅವ್ರಿಗೆ ಯಾವತ್ತೂ ಚುನಾವಣೆ ಬಂದಂಥ ಟೈಮಲ್ಲಿ ಅಕ್ರಮಣದಿಂದ ಬೋಗಸ್ ವೋಟಿಂಗ್ದಿಂದನೇ ಇವತ್ತು ಚುನಾವಣೆ ಗೆಲ್ಲುವಂಥ ಕೆಲಸ ಆಗ್ತದೆ. ಇವತ್ತು ಇಂದಿರಾ ಗಾಂಧಿಯವರು ಚುನಾವಣೆ ಸಂದರ್ಭದಲ್ಲಿ ಅಕ್ರಮದಿಂದ ಗೆದ್ದಿರೋದಂಥದ್ದು ಎಲ್ಲರಿಗೂ ಜಗತ್ತಿಗೆ ಎಲ್ಲರಿಗೂ ಗೊತ್ತಿದೆ. ಆ ಸಂದರ್ಭದಲ್ಲಿ ಕೂಡ ಇಂದಿರಾ ಗಾಂಧಿಯವರು ಕೂಡ ತುರ್ತು ಪರಿಸ್ಥಿತಿಯನ್ನು ಏರಿರೋಂಥದ್ದು ಇಲ್ಲಿ ತನಕ ಕೂಡ ಜನರು ಮರ್ತಿಲ್ಲ ಅನ್ನೋಂಥ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ. ಚುನಾವಣೆ ಗೆಲ್ಲೋದ ಸಲುವಾಗಿ ಯಾವ ಮಟ್ಟಕ್ಕೆ ಬೇಕಾದ ಹೋಗೋಂಥವ್ರು ಕಾಂಗ್ರೆಸ್ಸಿನ ಅಧಿಕಾರಿಗಳು, ಕಾಂಗ್ರೆಸ್ಸಿನ ನಾಯಕರೆಲ್ಲರೂ ಕೂಡ ಆಗಿದ್ದಾರೆ. ಇವತ್ತು SIR ದುರುಪಯೋಗ ಮಾಡ್ಕೊಂಡಂಥ ಕೆಲಸ ಆಗ್ತಾಯಿದೆ. ಹಂಗಾಗಿ ತೀವ್ರವಾಗಿ ನಾನು ಖಂಡಿಸುವಂಥ ಕೆಲಸ ಕೂಡ ನಾನು ಮಾಡ್ತೀನಿ. ಡಿ ಕೆ ಶಿವಕುಮಾರ್ ಪದೇ ಹೇಳ್ತಾ ಇರ್ತಾರೆ. ಏನು ಹೇಳ್ತಾರೆ? ಅವ್ರೇನು ಉಪಮುಖ್ಯಮಂತ್ರಿ ಆದಂಥ ಟೈಮಲ್ಲಿ ಕೂಡ ನಾವು 2028ಕ್ಕೆ ನಮ್ಮದೇ ಸರ್ಕಾರ ಬರುತ್ತೆ, 28ಕ್ಕೆ ನಮ್ಮ ಸರ್ಕಾರ ಬಂದು ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ ಕೂಡ ಬೆಳಗ್ಗಿಂದ ರಾತ್ರಿ ತನಕ ಕೂಡ ಇದೇ ಜಪ, ನಾನು 28ಕ್ಕೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ, ನಾನೇ ಸರ್ಕಾರ ಬರುತ್ತೆ ಅಂದ್ರಿಗಿನ ಅವ್ರ ಉದ್ದೇಶ ಏನಾಗಿದೆ ಅಂದ್ರಿಗಿನ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನೋದಕ್ಕೆ ಹೇಳಲಿಕ್ಕೆ ಒಂದೇ ಒಂದು ಕಾರಣ ಏನಂದ್ರಿಗಿನ ಹಿಂಗೆ ಬೋಗಸ್ ವೋಟರ್ಸ್ ಮೂಲಕ ಅವ್ರಿಗೆ ಏನು SIRದಲ್ಲಿ ಸಪೋರ್ಟ್ ಮಾಡಬಾರ್ದು, SIR ಮೂಲಕ ಇಲ್ಲಿ ಎಲ್ಲ ರೀತಿಯಲ್ಲಿ BLOಗಳಿಗೆ ತೊಗೊಂಡು ಮೋಸ ಮಾಡಬೇಕನ್ನೋಂಥ ಕಾರಣದಿಂದ ಇವತ್ತು ಈ 2028ಕ್ಕೆ ಈ ಕಾರಣಕ್ಕೋಸ್ಕರವಾಗಿ ಡಿ ಕೆ ಶಿವಕುಮಾರ್ ಅಂತ ಇದ್ದಾರೆ 28ಕ್ಕೆ ನಮ್ಮ ಸರ್ಕಾರ ಬರುತ್ತೆ ಅಂತೇಳಿ ಹೇಳ್ತಾ ಇದ್ದಾನೆ. ಇವತ್ತು SIRದಲ್ಲಿ ಹಂಗೆ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಆಗಲಿ ನೋಡಬೇಕಾಗುತ್ತೆ. ಅದಕ್ಕೋಸ್ಕರ SIR ಪ್ರಕಾರ ಬೋಗಸ್ ವೋಟರ್ ಐಡಿಗೆ ಕ್ರಿಯೇಟ್ ಮಾಡಿಸಿದಂಥ ಅಕ್ರಮ ಮೂಲಕ ಚುನಾವಣೆ ಗೆಲ್ಲುವಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು 28ಕ್ಕೆ ನಿಮ್ಮ ನಾಟಕಗಳು ನಡೆಯೋಕ್ಕಾಗಲ್ಲ. ಇವತ್ತು ಯಾವ ರೀತಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಆಗಿದ್ದಾನೆ, ಯಾವ ರೀತಿಯಲ್ಲಿ ಬಿಹಾರದಲ್ಲಿ ಆಗಿದ್ದಾನೋ ಅದೇ ರೀತಿಯಲ್ಲಿ ಆಗುವಂಥ ಕೆಲಸ ಆಗುತ್ತೆ. ಹಂಗಾಗಿ ಕರ್ನಾಟಕದಲ್ಲಿ ಕೂಡ ಈ ಸಾರಿ ಇವತ್ತು ಮನೆಗೆ ತೆರಳಿ ಯಾರು ಅಕ್ರಮ ಬಾಂಗ್ಲಾದೇಶಸ್ಥರು ಇದ್ದಾರೋ ಅವ್ರನ್ನ ಕೂಡಲೇ ಅವ್ರನ್ನ ಗುರುತಿಸಿ ಅವ್ರನ್ನ ಆದಷ್ಟು ಬೇಗನೆ ಯಾವ ರೀತಿಯಲ್ಲಿ ಮಾಡಬೇಕು ಕ್ರಮವನ್ನು ತೆಗೆಯುವಂಥ ಕೆಲಸಗಳು ಆಗಬೇಕಾಗಿದೆ. ಅದಕ್ಕೋಸ್ಕರವಾಗಿ ಈ ಕಾರಣಗಳಿಂದ ಇವತ್ತು ವೋಟರ್ ID ವಿಚಾರದಲ್ಲಿ, SIR ವಿಚಾರದಲ್ಲಿ ಇವೆಲ್ಲ ಕೂಡ ಮೋಸ ಮಾಡೋಂಥ ಕೆಲಸ ಇವತ್ತು ಆಗ್ತಾಯಿದೆ. ಹಂಗಾಗಿ ಇವತ್ತು ಒಂದು ವಾರದಿಂದ ಇವತ್ತು ನಡೀತಾ ಇರುವಂಥ ಈ ಎಲ್ಲ ಪ್ರಕ್ರಿಯೆಗಳನ್ನು ಆದಷ್ಟು ಬೇಗನೆ ನಿಲ್ಲಿಸಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡೋಂಥ ಕೆಲಸ ಮಾಡ್ತೀನಿ. ಹಂಗಾಗಿ ಇವತ್ತು SIR ವಿಚಾರದಲ್ಲಿ ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ನಮ್ಮ MLC ಸತೀಶ್ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಕಡೆ ಕೂಡ ನಡೀತಾ ಇದೆ. ಓಬಳೇಶ್ವರು ಕೂಡ ಮೊನ್ನೆ ನನಗೆ ಒಂದು ವಿಡಿಯೋನ ಕೂಡ ಕಳಿಸಿದ್ರು. ಹಂಗಾಗಿ ಎಲ್ಲೋ ಒಂದು ಕಡೆ ಮಸೀದಿ ಹತ್ರ ಕುಂತು, ಒಂದೇ ಕಡೆ ಶಾದಿ ಮಾಲ್ ಹತ್ರ ಕುಂತು ಈ ರೀತಿ ಮೋಸ ಮಾಡ್ತಾ ಇದ್ದಾರೆ ಅನ್ನೋಂಥ ವಿಚಾರವನ್ನು ಕೂಡ ಗಮನ ಮುಗ್ತಾರಂಥ ಕೆಲಸ ಮಾಡ್ತಿದೆ. ನಂತರ ಆಲ್ರೆಡಿ ನಾನು ಲೀಗಲ್ ಟೀಮಿಗೆ ಕೂಡ ಎಲ್ಲ ವಿಚಾರಗಳನ್ನು ಮುಡಿಸೋಂಥ ಕೆಲಸ ಮಾಡಿದ್ದೀನಿ. ಇವತ್ತು ನಮ್ಮ ಎಲ್ಲ NDA ನಾಯಕರೆಲ್ಲರೂ ಕೂಡ ಏನು ಇವತ್ತು ಕಂಪ್ಲೇಂಟನ್ನು ಚುನಾವಣೆ ಆಯೋಗಕ್ಕೆ ಕಂಪ್ಲೇಂಟನ್ನು ಕೊಡಬೇಕು ಅನ್ನೋಂಥ ಒಂದು ತೀರ್ಮಾನವನ್ನು ಕೂಡ ತೊಗೊಂಡಿರೋ ಕಾರಣ ಅದೇ ಮುಂದಕ್ಕೆ ನಾನು ಲೀಗಲ್ ಆಗಿ ಏನು ಮಾಡಬೇಕಾಗುತ್ತೆ ನಾವೆಲ್ಲ ಕೂಡ ಮಾಡೋಂಥ ಕೆಲಸ ಮಾಡ್ತೀನಿ. SIR ಬಗ್ಗೆ ಈ ಹಿಂದೆ ನೀವು ಇಲ್ಲೇ ಪತ್ರಿಕಾಗೋಷ್ಠಿಯಲ್ಲಿ ಟೋಲ್ ಬಜಾರ್ನಲ್ಲಿ ಸುಮಾರು 10,000 ಜನ ಅಕ್ರಮ ಬಾಂಗ್ಲಾವಲ್ಲಿ ಸಿಗಿದ್ದಾರೆ. ಅದ್ರ ಬಗ್ಗೆ ಏನೋ ಪತ್ತೆ ಹಚ್ಚು ಅಂತಂದಿದೆ, ಏನೋ ಆಯ್ತಾ? ನೋಡಿ, ಅದ್ರ ಬಗ್ಗೆ ನಾನು ಏನು ಹೇಳಿಕೆಯನ್ನು ಕೊಟ್ಟಿದ್ದೇನೋ
ಆ ಹೇಳಿಕೆ ಬಗ್ಗೆ ನಾನು ಈಗ ಕೂಡ ಬದ್ಧವಾಗಿದ್ದೇನೆ. ಯಾಕಂದರೆ ಅವತ್ತು ನಾನು ಹೇಳಿದಂಥ ಪ್ರಕಾರ ಏನು ಹೇಳಿದ್ದೆ, ನಾನು ಇಲ್ಲಿ ಕೂಡ ಸಾಕಷ್ಟು ಮಂದಿ ಏನು ಬೇರೆ ಬೇರೆ ಕಡೆಯಿಂದ ಬಂದಂಥವರು ಇಲ್ಲಿ ಕೂಡ ಅವರು ವಾಸಿಸುತ್ತಿದ್ದಾರೆ ಕೌಲ್ ಬಜಾರ್ ಭಾಗದಲ್ಲಿ. ಹಂಗಾಗಿ ಆ ವಿಚಾರ ಅವ್ರನ್ನ ಒಕ್ಕಲಬ್ಸ ಪ್ರಯತ್ನ ಯಾಕೆ ಮಾಡೋದಿಲ್ಲ? ನೀವು ಸುಮ್ಮನೆ ಹೇಳ್ತೀರಿ, ಕೂತ್ಕೊಂಡ್ಬಿಡ್ತಾರೆ. ವರ್ಷ ಆಯ್ತು ಹೇಳಿ, ಏನೂ ಆಗಲಿಲ್ಲ. ಇಲ್ಲ, ಇಲ್ಲ ನಾನು ಸರ್ಕಾರಕ್ಕೆ ನಾನು ಹೇಳಿದ್ದೀನಿ, ಅವ್ರು ಯಾರ್ಯಾರು ಇದನ್ನು ಸರ್ಕಾರ ಹುಡುಕೊಡಂತ ಕೆಲಸ ಸರ್ಕಾರ ಮಾಡಬೇಕು, ನಾನು ಮಾಡಲ್ಲ. ಅಲ್ಲ, ಇವಾಗ ನೋಡಿ, ಆ ವಿಚಾರದಲ್ಲಿ ನಾನು ಇವತ್ತು ಕೂಡ ಬದ್ಧ ಆಗಿದ್ದೀನಿ ಎಂದು ಹೇಳ್ತಾ ಇದ್ದೀನಿ. ನಾನು ಇವತ್ತು ಕೂಡ ಕಮಿಟೆಡ್ ಇದ್ದೀನಿ. ಆ ವಿಚಾರವನ್ನು ಕಮಿಟೆಡ್ ಆದಂಥ ಟೈಮಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಯಾರ್ಯಾರು ವಲಸಿಗರಿದ್ದಾರೋ ಅವ್ರನ್ನ ಗುರುತಿಸಿ ಅದು ಕಂಡುಹಿಡಿಯುವಂಥ ಕೆಲಸ ಸರ್ಕಾರ ಮಾಡಬೇಕಾಗಿದೆ. ಅಲ್ಲಲ್ಲ, ನಾನು ಯಾಕೆ ಗುಂಡೊಡೆಯಕ್ಕೆ ಹೋಗ್ತೀನಿ? ಇವಾಗ ಗೊತ್ತಾಗುತ್ತಲ್ಲ SIR ದಲ್ಲಿ ಅವ್ರ ಹಣೆ ಬರ ಏನಂತೇಳಿ ಗೊತ್ತಾಗುತ್ತಲ್ಲ. ಇವಾಗ SIR ದಲ್ಲಿ ಅವ್ರ ಹಣೆ ಬರ ಗೊತ್ತಾಗುತ್ತೆ, ಕರ್ನಾಟಕ ರಾಜ್ಯದಲ್ಲಿ ಏನು ಆಗ್ತಾ ಇದೆ ಅಂತ ವಿಚಾರ. ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಕೊಡಿ, ಹೋಗಿ ಡೆಲ್ಲಿಗೆ ಹೋಗಿ ಬಂದ್ರಿ ಅಲ್ವಾ ಮೊನ್ನೆ? ಆರೋಪದ ಖಾತೆ ಆದ್ರೂ ಕೊಟ್ಟು ಬರ್ಬೋದಾಗಿತ್ತಲ್ಲ. ಅಲ್ಲ, ಈ ವಿಚಾರದಲ್ಲಿ ನಾನು ಸರ್ಕಾರ ಮೇಲೆ ನಂಬಿಕೆ ಇಲ್ಲ, ತಾವೇ ಅಲ್ಲ, ನಾನು ಈ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ಇವತ್ತು ಬೇರೆ ಬೇರೆ ಕಡೆ ನೋಡಿದಂಥ ಟೈಮಲ್ಲಿ ಈಗಾಗಲೇ ಬೆಂಗಳೂರಿನಲ್ಲಿ, ಜಯನಗರದಲ್ಲಿ, ಚಾಮರಾಜನಗರ ನಗರಪೇಟೆಯಲ್ಲಿ, ಕಲಬುರಗಿದಲ್ಲಿ, ಬಳ್ಳಾರಿಯಲ್ಲಿ, ತುಮಕೂರದಲ್ಲಿ, ವಿಜಯನಗರದಲ್ಲಿ ಎಲ್ಲ ವಿಚಾರದಲ್ಲಿ ಕೂಡ ಯಾರ್ಯಾರು ಶಾದಿ ಮಾಲ್ದಲ್ಲಿ ಮಾಡ್ತಾ ಇದ್ದಾರೆ, ಯಾರ್ಯಾರು ದರ್ಗಾದಲ್ಲಿ ಮಾಡ್ತಾ ಇದ್ದಾರೆ, ಯಾರ್ಯಾರು ಮಸೀದಿಲಿ ಮಾಡ್ತಾ ಇದ್ದಾರೆ, ಯಾರ್ಯಾರು ಮದ್ರಸಲ್ಲಿ ಮಾಡ್ತಾ ಇದ್ದಾರೋ ಎಲ್ಲ ವಿಚಾರವನ್ನು ವಿಡಿಯೋ ಸಮೇತ ಚುನಾವಣೆ ಆಯೋಗಕ್ಕೆ ನಾವು ಅದನ್ನ ಕ್ರಮ ವಹಿಸ್ಬೇಕಂತೇಳಿ ಒತ್ತಾಯನ ಮಾಡೋಂಥ ಕೆಲಸ ಕೂಡ ನಾವು ಮಾಡಿದ್ದೀವಿ. ಹಂಗೆ ಆಗಬೇಕನ್ನಂತ ಅದಕ್ಕೋಸ್ಕರವಾಗಿ ಇದು ರದ್ದು ಮಾಡ್ರಿ ಅಂತ ಒತ್ತಾಯ ಮಾಡ್ತೀವಿ. ಅದಕ್ಕೋಸ್ಕರವಾಗಿ ಇದು ರದ್ದು ಮಾಡ್ಬೇಕಂತ ಒತ್ತಾಯ ಮಾಡ್ತೀನಿ. ಅಲ್ಲಲ್ಲ, ನಾವು ಅದಕ್ಕೋಸ್ಕರವಾಗಿ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯಲ್ಲಿ ಕೇಂದ್ರ ಚುನಾವಣಾ ಆಯೋಗದ ಮೂಲಕ ಯಾವ ರೀತಿಯಲ್ಲಿ ಆಯಿತು, ಯಾವ ರೀತಿಯಲ್ಲಿ ಬಿಹಾರದಲ್ಲಿ ಯಾವ ರೀತಿಯಲ್ಲಿ ಆಯಿತು, ಯಾವ ರೀತಿಯಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ SIR ಅಂತ ಟೈಮಲ್ಲಿ ಹಂಗಾಯ್ತು, ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಆಗಬೇಕು ಅನ್ನೋ ಸಲುವಾಗಿ ಇದನ್ನ ರದ್ದು ಮಾಡ್ಬೇಕನ್ನೋ ಒತ್ತಾಯನೂ ಕೂಡ ಮಾಡ್ತೀನಿ. ಅದು ಬಂಗ್ಲಾ ಬಾರ್ಡರ್ ಆದ ಕಾರಣಕ್ಕೆ ಸ್ವಲ್ಪ ಗಮನ ಕೊಟ್ರೆ ಹೆಚ್ಚಿಗೆ ಅಷ್ಟೇ. ಇಲ್ಲಿ ಬರೋದು ಬಹಳ ರೇರೆಸ್ಟ್ ಆಫ್ ಬೇರೆ ಇರ್ತಾವೆ ಹೇಳೋದು. ಅದಂದ್ರೆ ಎಡವಿ ಬಿದ್ದರೆ ಅಲ್ಲಿ ಬಂಗ್ಲಾ ಕಾಣ್ತಾ ಇಲ್ಲ. ನಿಮಗೆ ಇವತ್ತಿಲ್ಲ ನಾಳೆ ಸತ್ಯ ಅಂತ ಗೊತ್ತಾಗುತ್ತೆ, ಸತ್ಯ ಅಂತ ಮುಚ್ಚಿಡ್ಕೊಳಕ್ ಆಗಲ್ಲ ನೋಡಿ ಸರ್. ನೀವು ಉದಾಹರಣೆ ಸಹಿತ ಕೊಡಿ, ನಿಮ್ಮ ಆರೋಪಗಳಿಗೆ ಬದ್ಧವಾಗಿ ಉದಾಹರಣೆ ಸಹಿತ ದೂರು ಕೊಟ್ರೆ ಆಕ್ಷನ್ ತಗೊಳ್ಬೋದೇನೋ ಅಂತ. ಅಲ್ಲ, ಆಕ್ಷನ್ ತಗೊಳ್ಬೇಕು. ಪ್ರೋಗ್ರೆಸ್ ನಲ್ಲಿ ಅಂತದ್ದು ಏನು ಕಂಡು ಬರ್ತಾ ಇದೆ. ಅಲ್ಲ ನೋಡಿ ಸರ್, ಇಲ್ಲಿ ನೋಡಿ ಸರ್, ನನಗೆ ಇವತ್ತು ನಮ್ಮ ಕಡೆಯಿಂದ BLA 1 BLA 2 ಎಲ್ಲ ಕೆಲಸ ಮಾಡ್ತಾ ಇದೆ ಸರ್. ನನಗಿರೋಂಥ ಮಾಹಿತಿ ನನಗೆ ಪರ್ಫೆಕ್ಟ್ ಆಗಿದೆ. ನಾನೇನು ಇದು ಫಿಗರ್ ಹೇಳಕ್ ಹೋಗಲ್ಲ, ಯಾವುದು ಹೇಳಕ್ ಹೋಗಲ್ಲ. ನಾನೇ ಇವಾಗ ಗೊತ್ತಾಗುತ್ತಲ್ಲ ನಿಮ್ಗೆ, ಯಾಕಂದ್ರೆ ಎಷ್ಟು ಅವಸರ ಏನಿಲ್ಲ. ಇದು ಎಷ್ಟು ಒಳಗಡೆ ಫಾರಂ ಕೊಡ್ತಾ ಇದ್ದಾರೆ, 29 ಆದ ನಂತರ 2.25 ಕೋಟಿ ಎಗರಿಸಿದ್ರಿ, 1 ಕೋಟಿ ವೆಸ್ಟ್ ಬೆಂಗಾಲ್ ಆಗಿ ಎಗರಿಸಿದ್ರಿ, 60 ಲಕ್ಷ ತಮಿಳುನಾಡಾಗಿ ಎಗರಿಸಿದ್ರಿ. ಅಲ್ಲ, ಅದನ್ನೇ ಮತ್ತೆ ಆದ್ಮೇಲೆ ಏನ್ ಮಾಡ್ತೀರಿ? ರೈಲ್ ಒಂದ್ಮೇಲೆ ಟಿಕೆಟ್ ತಗೊಂಡಂಗೆ ಫಿಲಪ್ ಮಾಡಿ 60 ಡಿಜಿಟಲ್ ನೇರ ಆರೋಪ ಮಾಡ್ತಿದ್ದಾರೆ. 80 ಲಕ್ಷದಿಂದ 1 ಕೋಟಿ ಜನರಿಗೆ ಸರ್ಕಾರದ ಮೇಲೆ ಅಧಿಕಾರಿಗಳ ಮೇಲೆ BLOಗಳು ಏನಿದಾರೋ ಅವ್ರ ಮೇಲೆ ಆರೋಪ ಮಾಡ್ತಿರೋದು ಇಷ್ಟೇ. ಸರ್ಕಾರ ಇವತ್ತು ಮುಖ್ಯಮಂತ್ರಿಗಳು ಸೇರಿಕೊಂಡು ದುರುಪಯೋಗ ಮಾಡ್ಕೊಂಡಂತ ಕೆಲಸ ಆಗ್ತದೆ. ಅವ್ರು ವೋಟ್ ಬ್ಯಾಂಕ್ ಸಲುವಾಗಿ ರಾಜಕಾರಣ ಮಾಡ್ತಾರೆ, ದೇಶ ಸಲುವಾಗಿ ಏನು ಅವ್ರ ಗಮನದಲ್ಲಿಲ್ಲ. ಹಂಗಾಗಿ ನಾನು ನೀವು BLAಗಳು ಹೋಗೋದಂತ ಸರ್ಕಾರ ಹೇಳಿ. ಹೌದು, ಮತ್ತೆ ನಿಮ್ BLAಗಳು ಹೋದಾಗ ಅಲ್ಲಿ ಅಬ್ಜೆಕ್ಷನ್ ಮಾಡೋದಲ್ಲ ಯಾವ್ದು? ಅಲ್ಲ, ಮಾಡ್ತಾ ಇದ್ದಾರೆ ಸರ್. ನಮ್ದು ಅಂದ್ರೆ ನಮ್ದೇನಂತ ಹೇಳಿದ್ರೆ ಇವ್ರು ಏನ್ ಮಾಡ್ತಾರೆ, ಮಸೀದಲ್ಲಿ ಕುಂದ್ರೋದು, ಮಂದಿರದಲ್ಲಿ ಕೊಡೋದು, ಇನ್ನೊಂದು ಕಡೆ ಕೊಡೋದು, ಹಿಂಗೆಲ್ಲ ಆಗೋಂಥ ಟೈಮ್ ಹಂಗೆ ಆಗಬಾರ್ದು. ಮನೆಗೆ ಹೋಗ್ಬೇಕನ್ನೋಂಥ ಒತ್ತಾಯ ಮಾಡ್ತೀವಿ. ಇವ್ರು ಏನ್ ಮಾಡ್ತಾರೆ, ಎಲ್ಲವನ್ನು ಕುಂತು ಸತ್ತೋರು ಯಾರೋ ಬದುಕಿದವರು ಎಲ್ಲರೂ ಇದ್ದಂಥವ್ರು ಇಲ್ಲದಂಥವ್ರು ಅಂಗನವಾಡಿಯಲ್ಲಿ ಕುಂತ್ಕೊಂಡು ಅಲ್ಲೇ ಬರೆಯೋದು, ಅಲ್ಲೇ ಮಾಡೋದಂದ್ರೆ ಎಷ್ಟೊಂದು ಹೇಳಿ ನಾವು ನೋಡಕ್ಕಾಗುತ್ತೆ. ಸರ್, ನನ್ನ ಹತ್ರ ನೋಡ್ರಿ ಸರ್, ನನ್ನ ಹತ್ರ ಮೊನ್ನೆ ಕೌಲ್ ಬಜಾರ್ದಲ್ಲಿ ಹೋದಂಥ ಟೈಮಲ್ಲಿ ಕೂಡ ಇದೆ, ಬಳ್ಳಾರಿ ನಗರದಲ್ಲಿ ಹೋದಂಥ ಟೈಮಲ್ಲಿ ಇದೆ, ಹೊಸಪೇಟೆಯಲ್ಲಿ ಹೋದಂಥ ಟೈಮಲ್ಲಿ ಕಡೆ ಅಲ್ಲ ಪ್ಲೇಸಸ್ ನಾನು ಕೊಡ್ತೀನಿ.
ಕೌಲ್ ಬಜಾರದಲ್ಲಿ ಓಬಳೇಶ್ವರು ಫಕೀರಪ್ಪ ಅವರು, ನಂತರ ನಮ್ಮ ಅಧ್ಯಕ್ಷ ನಾಗರಾಜ್ ಅವರು, ನಮ್ಮೆಲ್ಲ ನಾಯಕರೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಹೇಳಿದ್ರೆ ಗೊತ್ತಾಗುತ್ತೆ, ಸುಮ್ಮನೆ ಬರೋಣ ಮಾಡ್ತಾರೆ. ಕೌಲ್ ಬಜಾರ್ದಲ್ಲಿ ಅಲ್ಲಿ ಆ ವಿಡಿಯೋ ಬೇಕಾದ್ರೆ ನಿಮ್ಗೆ ಆ ವಿಡಿಯೋ ಎಲ್ಲಿ ನಡೆದಿದೆ ಗ್ರೂಪಲ್ಲಿ ಹಾಕ್ಬಿಡಪ್ಪ. ವಿಡಿಯೋ ಎಲ್ಲಿದ್ದನ್ನ ಅದು ಹಾಕ್ಬಿಡು. ಎಲ್ಲಿ ಯಾವ ಏರಿಯಾ ಅಣ್ಣ ಅಣ್ಣ ಒಂದು ನಿಮಿಷ, ಇವ್ರು ಬೂತ್ ನಂಬರ್ ಹೇಳ್ತಾರೆ ಅಣ್ಣ. ಬೂತ್ ನಂಬರ್ ಏನ್ ಹೇಳ್ತಾರೆ ನಂಬರ್ 52 ಸೋಲ್ ಬಜಾರ್. ಇಲ್ಲಿ ಅಲ್ಲಿ ಸ್ಕೂಲಲ್ಲೇ ಕೂತ್ಕೊಂಡು ಎಲ್ಲ ಟೀಚರ್ಸ್ 5 ಜನ ಕೂತ್ಕೊಂಡು ಕೊಡ್ತಾ ಇದ್ರು. ಅದ್ರ ಬಗ್ಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇಲ್ಲ ಸೇಮ್ ಸರ್, ಈ ಹೋಗ್ಬೇಕಲ್ಲ ವೆರಿಫೈ ಮಾಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ತಾಳೂರು ರೋಡಲ್ಲಿ 1000 ಮಂದಿ ಇದ್ದಾರೆ, ಡಬಲ್ ವೋಟರ್ ಐಡಿ. ನಾವು ಒಂದ್ ಕಡೆ ನೋಡಿದಾಗ ಕಾಣ್ತು ಕ್ಯಾಬ್ಲೆಟ್ ದೇತೆ ತುಮಕೂರು ದೇತೆ ಅಂಪು ದೇತೆ ಅಂತ ಅಂತಾರೆ ಅವರು. ಮತ್ತೆ ನೀವಾದ್ರೂ ಒಂದು ಪಾತ್ರ ತಗೊಂಡು ನಾವು ಭಾಗದವರು ಮುಖ್ಯಸ್ಥರು ಮಾಡಿದ್ರು. ಇಲ್ಲ, ನಾವೆಲ್ಲ ಮ್ಯಾಪಿಂಗ್ 2022 ನಿಂದ ಏನು ಮ್ಯಾಪಿಂಗ್ ಮಾಡ್ತಾ ಇದ್ವಿ. 22 ರೈಟ್ ಓಬ್ಲೇಶ್? 2002 ನಿಂದ 2025 ತನಕ ಏನು ಮ್ಯಾಪಿಂಗ್ ಮಾಡ್ತಾ ಇದ್ವಿ. ಮ್ಯಾಪಿಂಗ್ ಅಲ್ಲಿ ಕೆಲವೊಂದು ಈ ರೀತಿ ಇದಾವಣ್ಣ, ಅದನ್ನ ನಾವು ಕೂಡ ಐಡೆಂಟಿಫೈ ಮಾಡ್ತಾ ಇದ್ವಿ. ಈಗ ಪ್ರೆಸೆಂಟ್ ದಿವಸ ಮಾಡ್ತಾ ಇದ್ದಾರೆ. ಹೌದೌದು. ಕೆಲವು ಮಂದಿ ಲಗ್ನ ಮಾಡ್ಕೊಂಡ ನಂತರ ಬೇರೆ ಕಡೆ ಡಬಲ್ ಕಾರ್ಡ್ಸ್ ನಡೆಯಲ್ಲ. ಅಲ್ಲಲ್ಲ ನಾನೇನು ಹೇಳ್ತೀನಿ, ಇವಾಗ ಇದಾವಣ್ಣ, ಇಲ್ಲ ಅನ್ನಕ್ಕೆ ಹೋಗಲ್ಲ. ನೀವು ಹೇಳ್ದಂಗೆ ಸತ್ಯ ಇದಾವಣ್ಣ. ಎಲ್ಲರೂ ಕೂಡ ಲಗ್ನ ಮಾಡ್ಕೊಂಡಂತಾರು, ಬೇರೆ ಊರಿಗೆ ಹೋದಂತಾರ, ಎಲ್ಲ ಕೂಡ ಐ ಡಿ ಕಾರ್ಡ್ಗಳು ಹಂಗೆ ಇಟ್ಕೊಂಡಾರ. ಆ ಒಂದೊಂದು ಮನೇಲಿ ಇಬ್ರು ಗಂಡ ಹೆಂಡ್ತಿರ್ತಾರೆ, ಅವ್ರ ಜೊತೆಲಿ 10 ಐ ಡಿ ಕಾರ್ಡ್ಗಳು ಹಂಗೆ ಇಟ್ಕೊಂಡಾರ. ಅವೆಲ್ಲ ಕೂಡ ಐಡೆಂಟಿಫಿಕೇಶನ್ ನಮ್ಮ BLOಗಳು ಮಾಡ್ತಾ ನಮಗೇನಂದ್ರೆ ಅಂಡರ್ ದ ಪ್ರೋಸೆಸ್ ಅಣ್ಣ. ಇವಾಗ ಹಿಂಗಿರೋಂಥ ಟೈಮೆಲ್ಲ ಪ್ರೋಸೆಸ್ ಆಗಂತ ಟೈಮಲ್ಲಿ ಏನೋ ಮಾತಾಡಬಾರ್ದು ಅಂತ ಹೇಳಿ ಐಡಿ ಕಾರ್ಡ್ ಇದ್ರೆ ತಪ್ಪಿಲ್ಲ. ಈಗ ಬದಲಾದಾಗೆಲ್ಲ ತರ್ತವೆ. ಹೌದು. ಚೇಂಜ್ ಆಫ್ ಪ್ಲೇಸ್ ಇದ್ದಂಗೆಲ್ಲ ಹಳೆವೆಲ್ಲ ಇಟ್ಕೊಂಡ್ರೆ ಅದು ಅಲ್ಲ ಹಲವಾರು ಕಡೆ ಇದ್ದಂಗೆ ಅಲ್ಲ, ಏನಾಗಿದೆ ಅಂದ್ರೆ ಇದಕ್ಕಿಂತ ಮುಂಚೆ ಇಲ್ಲಿ ಕೊಟ್ಟು ಈಗ ನಂದು ಸತ್ತರಪೇಟೆ ಈಗ ವಿಶಾಲ ಮಾಡ್ಕೊಂಡಿವಿ. ಹಳೆ ಕಾರ್ಡ್ ಅಲ್ಲ, ಅವ್ರೇನಾಗುತ್ತೆ, ಇಲ್ಲಿ ಓಟ್ ಹಾಕ್ತಾರೆ, ನೀವು ಒಂದೇ ಓಟ್ ಹಾಕ್ತೀರಿ. ಅವ್ರೇನ್ ಮಾಡ್ತಾರೆ, ಇಲ್ಲಿ ಓಟ್ ಹಾಕ್ತಾರೆ, ಅಲ್ಲಿ ಓಟ್ ಹಾಕ್ತಾರೆ. ಎರಡು ಕಡೆ ಅಲ್ಲಿ 1 ವರ್ಷ ಆದ್ರೆ ನಮ್ಮ ಒಟ್ಟಿಗೆ ಇಲ್ಲ, ನಾವೇನು ಸರ್ ಅದು ಏನಿದೆ, ಐ ಆಮ್ ಕಮಿಟೆಡ್ ಫಾರ್ ದಟ್ ವರ್ಡ್. ನಾನು ಏನಿದೆ ಅನ್ನೋ ಸರ್ಕಾರ ಏನಿದೆ ಗುರುತಿಸ್ಲಿ, ಅವ್ರು ಫೈಂಡ್ ಔಟ್ ಮಾಡಲಿ. ನಾನು ಯಾವುದೂ ಹೇಳಕ್ ಹೋಗಲ್ಲ. ನಾನು ಇಲ್ಲಿ ಸರ್ ನೀವು ಹೇಳ್ತಾರೆ ರಾಮ್ಲು ಗಡಿ ಆಗಿರೋ ಕಾರಣ ಗಡಿನಿಂದ ಬೇರೆ ರಾಜ್ಯದವ್ರು ಬರ್ಬೋದು. ನಾನು ಅದ್ರ ಬಗ್ಗೆ ಆರೋಪಣೆ ಮಾಡಕ್ ಹೋಗಲ್ಲ. ಏನಿದ್ರೆ ಸರ್ಕಾರ ಫೈಂಡ್ ಔಟ್ ಮಾಡಲಿ. ಬಾಂಗ್ಲಾಕ್ಕಿಂತಲೂ ಆಂಧ್ರ ವಲಸಿಗರು ಜಾಸ್ತಿ. ಇಲ್ಲ, ನಾನು ಹಂಗೆ ಹೇಳಕ್ ಹೋಗಲ್ಲ ಸರ್. ವೆರಿ ಕ್ಲಿಯರ್. ನಾನು ಬಾಂಗ್ಲಾ ವಲಸಿಗರೇ ಅಂತ ಹೇಳ್ತೀನಿ. ನಾನು ವರ್ಡ್ ಮೇಲೆ ಫರ್ಮ್ ಆಗಿರ್ತೀನಿ. ಬೇಡಪ್ಪ, ಆ ವರ್ಡ್ ಮೇಲೆ ನಾನು ಕಮಿಟ್ ಆಗಿದ್ದೀನಿ ಸರ್. ಈಗ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಲ್ಲಿ ಒಂದೇನೆ 7,000 ವೋಟರ್ಸ್ ಆ ಕಡೆ ಈ ಕಡೆ ಅಂದ್ರೆ ಕರ್ನಾಟಕದಲ್ಲೂ ಇದೆ, ಜೊತೆಗೆ ಆಂಧ್ರದಲ್ಲೂ ಇದೆ. ಈ ತರ ಇದೆ ಸರ್. ಎಲ್ಲವನ್ನು ಕೂಡ ಮಾಡಲಿ, ಪಾರದರ್ಶಕವಾಗಿ ಏನು ಮಾಡ್ತಾರೋ ಮಾಡಲಿ. ನನಗೆ ವಿಶ್ವಾಸ ಇಲ್ಲ ಅಂತ ಸರ್ ಅದು ಮಾಡೋ ಅಂತ ಕೇಳ್ತಾ ಇದ್ದೀನಿ. ಈಗ ಆಂಧ್ರ ಪೊಲೀಸರ ಬಗ್ಗೆ ಇಲ್ಲ ಕಮಿಟೆಡ್ ಫಾರ್ ದಿ ಬಿಫೋರ್. ಹೌದಾ? ಆಂಧ್ರ ಎಲ್ಲರೂ ಬಂದಿಲ್ಲ ಸೆಟ್ಲರ್ ಜೀವನ ಪ್ರಯತ್ನ ಇದ್ದಂದ್ರೆ ಏನು ಮಾತಾಡ್ತಾರೆ ಅದೇ ನಿನ್ನೆ ಬೊಮ್ಮೆಯರ್ ನೋಡಿಸ್ತಿದ್ರು. ನಿನ್ನೆ ಅಲ್ಲ ಅಣ್ಣ ನಿನ್ನೆ ಬೊಮ್ಮೆಯರು ನೋಡಿಸ್ತಿದ್ದ, ಮಾಜಿ ಮುಖ್ಯಮಂತ್ರಿಗಳು ಬೊಮ್ಮೆಯರ್ ನೋಡಿಸ್ತಿದ್ದ. SK ಪಾಟೀಲ್ ಅವ್ರು ನೋಡ್ರಿ ಎಷ್ಟು ಸೀನಿಯರ್ ಲೀಡ್ರು, ಎಷ್ಟು ಬಾರಿ ಮಂತ್ರಿಯಾಗಿ ಕೆಲಸ ಮಾಡೋಣ. ಆತ 3 ಕಡೆ ಇಲ್ಲ ಸರ್, ಸುಮ್ಮನೆ ನಿಮ್ ಬೊಮ್ಮಾಯಿ ಬಾಂಬ್ ಹೋಗಿದ್ದಾನೆ, ಹೆಂಗ ಗಾಳಿ ಗುಂಡಾರಿಸ್ತಾರೋ ಹಂಗ ಆತನು. ಅವ್ರಿಬ್ರು ಕರ್ಕೊಂಬಂದು ಪ್ರೆಸ್ ಮೀಟ್ ಮಾಡಿದಾರೆ ನಿನ್ನೆ. ಯಾರನ್ನ? HK ಪಾಟೀಲ್. ಯಾರು HK ಪಾಟೀಲ್? ಅವರೇ ಬೇರೆ. ಈ ಶ್ರೀರಾಮ್ ಅಂತ ಬಳ್ಳಾರಿ ಒಟ್ಟು ತಪ್ಪಿಸ್ಕೊಳಕ್ಕೆ ಏನು ಪ್ರಯತ್ನ ಮಾಡಿ ಎಲ್ಲ ಮಾಡ್ತಾರೆ. ತಪ್ಪಿಸ್ಕೊಳಕ್ಕೆ ಇಲ್ಲ ಅವರು ಅದು ನೋಡ್ರಿ ಸರ್, ನೋಡ್ರಿ ಕಾಂಗ್ರೆಸ್ ಅವರು ಇಲ್ಲಿ ತನಕ ಗೆಲ್ಲಿತಾ ಇದೆ ಅಂದ್ರೆ ಈ ರೀತಿ ಬೋಗಸ್ ಓಟ್ನಿಂದ ಗೆಲ್ಲಿಯಂಥದ್ದು ಅವ್ರಿಗೆ ಚಾಳಿ. ಅವ್ರ ಉದಾಹರಣೆ ಇಂದಿರಾ ಗಾಂಧಿನ ನಾನು ಕೊಟ್ಟಿದ್ದೀನಿ. ಇಂದಿರಾ ಗಾಂಧಿ ಯಾವ ರೀತಿ ತುರ್ತು ಪರಿಸ್ಥಿತಿ ಎರ್ಸಿದ್ರು. ಸರ್ ಪೂರ್ಣ
ಈ ಬಿ ಎಲ್ ಒಗಳು ಏನಿದ್ದಾರೆ ಸರ್, ಬಿ ಎಲ್ ಒಗಳು ಏನಿದ್ದಾರೆ ಅಲ್ಲ, ಇಂಡಿಪೆಂಡೆಂಟ್ ಬಾಡಿ ಅವರೆಲ್ಲ ಕೂಡ ಸರ್ಕಾರಿ ಅಧಿಕಾರಿಗಳೇ, ಎಲ್ಲ ಇಂಡಿಪೆಂಡೆಂಟ್ ಅಂದ್ರೆ ಅವರು ಸರ್ಕಾರಿ ಅಧಿಕಾರಿಗಳೇ. ಅವರೇ ಸರ್ಕಾರದಲ್ಲ. ಅಲ್ಲಲ್ಲ ನಾನು ಅಲ್ಲ ಸರ್ಕಾರ ಒತ್ತಡ ಅವ್ರ ಮೇಲೆ ಇದೆ. ಸರ್ಕಾರ ಮುಖ್ಯಮಂತ್ರಿಗಳು ಆದಿಡ್ಕೊಂಡು ಸರ್ಕಾರದ ಒತ್ತಡ ಎಲ್ಲರ ಮೇಲೆ ಬಿ ಎಲ್ ಒ ಮೇಲೆ ಇದೆ. ಆ ಬಿ ಎಲ್ ಒ ಮೇಲೆ ಇರೋ ಕಾರಣ ಅವ್ರು ಎದುರಿಸಂತ ಕೆಲಸ ಮಾಡ್ತಾರೆ, ಬೆದರಿಸಂತ ಕೆಲಸ ಮಾಡ್ತಿದ್ರ, ಅವ್ರಿಗೇನೋ ಆಮಿಷ ಓಡಂತ ಕೆಲಸ ಆಗ್ತದೆ. ಎಲ್ಲವನ್ನು ಮಾಡಿ ಇವತ್ತು ಏನಂದ್ರೆ ಮನೆಗೆ ಹೋಗಿ ಯಾರು ಮಾಡಕ್ಕಾಗ, ಅದಕ್ಕೋಸ್ಕರ ರದ್ದು ಮಾಡ್ರಿ ಎಂದು ಒತ್ತಾಯ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಇಲ್ಲ, ನೀವು ಎಲ್ಲೆಲ್ಲಿ ನಡೀತಾ ಅನ್ನೋದು ಬರೀ ಹಿಂಗ್ ಹೇಳಿದ್ರೆ ಇಂಥ ಏರಿಯಾದಲ್ಲಿ ಇಂಥ ಶಾಲೆಯಲ್ಲಿ ಇಂಥ ಬೂತ್ ನಂಬರ್ ಹಿಂಗ್ ಈಗ ನಡೀತದೆ ಹೇಳಿದಲ್ಲ ಪರ್ಟಿಕ್ಯುಲರ್ ನಾನು ವಿಡಿಯೋ ಒಂದ್ ಬೂತ್ ಅಲ್ಲ, ಬೇರೆ ಎಲ್ಲ ವಿಡಿಯೋ ಇವಾಗೆಲ್ಲ ಕಲೆಕ್ಟ್ ಮಾಡ್ಕೊಂತೀನಪ್ಪ. ಕಲೆಕ್ಟ್ ಮಾಡ್ಕೊಂಡು ನನ್ನ ಜಿಲ್ಲೆ ನಾನು ಎಲ್ಲ ನಮ್ಮ ಬಳ್ಳಾರಿ ಜಿಲ್ಲೆ ಆಗಿರೋ ಕಾರಣ ಅಖಂಡ ಜಿಲ್ಲೆ ಕಲೆಕ್ಟ್ ಮಾಡ್ಕೊಂಡು ಒಂದು ವಿಡಿಯೋ ಹಾಕೊಡ್ತೀನಿ. ಬೇರೆ ಎಲ್ಲ ಕಡೆ ಅವತ್ತಿಂದ ಅವತ್ತ ಕೊಡ್ರಿ ಮೀಡಿಯಾ ಎಲ್ಲೆಲ್ಲಿ ನಡೀತಾ ಅಂತ ನಮಗೂ ಗೊತ್ತಾಗಲಿ ಸ್ವಲ್ಪ. ಎಲ್ಲ ಕಳಿಸ್ಕೊಡ್ತೀನಿ. ನಿಮ್ಮೆಲ್ಲವೂ ಒಬ್ಬೊಬ್ಬ ಬೂತ್ಗೆ ಒಬ್ಬೊಬ್ರು ನಿಮ್ ಬಿ ಎಲ್ ಎಗಳು ಇದಾರ, ನಿಮ್ಮವರೇ ಇದಾರಲ್ಲ, ಒನ್ ಟು ಅವ್ರು ಇದ್ದಾರೆ. ನಮಗೆ ಎಲ್ಲೆಲ್ಲಿ ನಡೀತದೆ ಕಳಿಸಿ, ಮೇಲಾಧಿಕಾರಿಗಳಿಗೆ ಕಳಿಸ್ಕೊಡ್ತೀನಪ್ಪ. ಅಣ್ಣ ಹೇಳ್ರಿ. ಎಲ್ಲಿಗೆ ಹೋಗೋದು ಏನಾಯ್ತು ಈಗ ದೇಶ ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಡೆಲ್ಲಿಗೆ ಹೋಗಿ ಇಲ್ಲ ಸರ್, ಯಾವುದೇ ರೀತಿಯಲ್ಲಿ ಕೂಡ ಅಧ್ಯಕ್ಷರಿಗೆ ನಾನು ಪ್ರಯತ್ನ ಮಾಡ್ತಾ ಇಲ್ಲ. ನಮ್ಮ ಅಧ್ಯಕ್ಷರು ವಿಜೇಂದ್ರ ಅವರು ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪಾರ್ಟಿ ಸಂಘಟನೆ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಲಿ ರಾಜ್ಯ ಉದ್ದಗಲಕ್ಕೂ ಕೂಡ ಅವರು ಓಡಾಡೋಂಥ ಕೆಲಸ ಆಗ್ತಾ ಇದೆ. ಒಂದು ಶಕ್ತಿ ನಮ್ಮ ಪಕ್ಷದ ಅಧ್ಯಕ್ಷರು ವಿಜೇಂದ್ರ ಅವರು. ಹಂಗಾಗಿ ಅಂಥ ಪರಿಸ್ಥಿತಿಯಲ್ಲಿ ಕೂಡ ಪಾರ್ಟಿ ಅವ್ರ ಅಧ್ಯಕ್ಷರಾಗಿ ಅವ್ರನ್ನ ಆ ಸ್ಥಾನಕ್ಕೆ ನಾವೆಲ್ಲ ಯಾವ ರೇಸ್ನಲ್ಲಿ ಅನ್ನೋಂಥದ್ದಲ್ಲ, ಪಾರ್ಟಿ ಅವ್ರಿಗೆ ಗುರುತಿಸಿದೆ, ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದಾರೆ. ಅವ್ರು ಎಲ್ಲಿ ತನಕ ಅವಧಿ ಇರುತ್ತಾನೋ ಅಲ್ಲಿ ತನಕ ಅವರೇ ಅಧ್ಯಕ್ಷ. ಅಕ್ಟೋಬರ್ ಇನ್ನೇ 2 ತಿಂಗಳು ನೋಡೋಣ ಅವತ್ತು ಪಾರ್ಟಿ ಮುಂದಕ್ಕೆ ಏನು ತೀರ್ಮಾನ ತಗೊಂತದ್ದು ನೋಡೋಣ. ಈಗ ಸರ್, ಈಗ ಗೃಹ ಜ್ಯೋತಿ ಕೂಡ ದೇವಸ್ಥಾನದಲ್ಲಿ ಮಸೀದಿಯಲ್ಲಿ ಕುತ್ಕೊಂಡು ಕೂಡ ಮಾಡ್ತಾರೆ ಸರ್, ಅಜ್ಜಿಗೆ ತಗೊಂಡು. ಇಲ್ಲ, ನಾನು ಇದ್ರ ಬಗ್ಗೆನೇ ಕಮಿಟ್ ಆಗಿದ್ದೀನಿ. ಥ್ಯಾಂಕ್ ಯು. ನಾನು ಹೇಳಿ ತಮ್ಮ ಉದ್ದೇಶಿಸಿ ಪತ್ರಿಕಾಗೋಷ್ಠಿಯನ್ನು ನಿರ್ವಹಿಸಿಕೊಂಡಿದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಈಗ ಯಾರ್ಯಾರಿದ್ದಾರೆ ಕಾರ್ಪೊರೇಟ್ ಆಗಮಿಸಿರುವಂತಹ ಈ ಪತ್ರಿಕಾ ವಿರೋಧ ಪಕ್ಷದ ವಿರೋಧ ಪಕ್ಷ ನಾಯಕರಾಗಿರುವಂತಹ ಶ್ರೀಯುತ ಮೋತ್ಕರ್ ಶ್ರೀನಿವಾಸ್ ಅವರು ಹಾಗೂ ನಮ್ಮ ಕಮಿಟಿ ಚೇರ್ಮನ್ ಆಗಿರುವಂಥ ಹನುಮಂತ್ ಅವರು, ರಾಜ್ಯದ ST ಮೋರ್ಚಾದಲ್ಲಿ ಇರುವಂಥ ಓಬಳೇಶ್ ಅಣ್ಣವ್ರಿಗೂ, ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರಿಗೂ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿಯಲ್ಲಿ ಮಾಜಿ ಬುಡ ಅಧ್ಯಕ್ಷರಾಗಿರುವಂಥ ಪಾಲನ್ ಅವರಿಗೂ ಸ್ವಾಗತವನ್ನು ಕೋರುತ್ತಾ ಈಗ ಪತ್ರಿಕಾಗೋಷ್ಠಿಯನ್ನು